ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದೊಳಗೆ ನಾವೇನು ಕಲಿಯೋಣಂದರೆ ಬೇಸಿಕ್ ಸ್ಟ್ರೋಕ್ಸ್. ಇದನ್ನು ನಾವು ನರ್ಸರಿ, LKG, UKG ನಾವು ಸ್ಟಾರ್ಟಿಂಗ್ ಮಕ್ಕಳಿಗೆ ಏನು ಬರವಣಿಗೆ ಕಲಿಸ್ತೀವಲ್ಲ, ಬರವಣಿಗೆ ನಾವು ಕಲಿಸ್ಬೇಕಂದ್ರೆ ಅವ್ರಿಗೆ ಬೇಸಿಕ್ ಸ್ಟ್ರೋಕನ್ನು ನಾವು ಮೊದಲು ಹೇಳ್ಕೊಡ್ಬೇಕು. ಬೇಸಿಕ್ ಸ್ಟ್ರೋಕ್ಸನ್ನು ನಾವು ಕಲಿತ್ರೆ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್ ಆಲ್ಮೋಸ್ಟ್ ಎಲ್ಲ ಸಿಲೆಬಸನ್ನು ನಾವು ಬರಿಬಹುದು. ಈಗ ನರ್ಸರಿ ಒಳಗೆ 3 ವರ್ಷದಿಂದ ನಾವು ಮಕ್ಕಳಿಗೆ ಹಾಕಿರ್ತೀವಿ ಸ್ಕೂಲ್ ಒಳಗೆ. ಅವ್ರಿಗೆ ಸ್ಟಾರ್ಟಿಂಗ್ ಏನು ಕಲಿಸ್ಬೇಕಂದ್ರೆ ಈ ಥರ ಪೆನ್ಸಿಲ್ ಗ್ರಿಪ್ನ ಅವ್ರು ಏನಾದರೂ ಹಾಕಿರಲಿ, ಈ ಥರ ಗೀಚ್ ಹಾಕಲಿ, ಏನಾದರೂ ಹಾಕಲಿ, ಒಟ್ಟು ಅವ್ರಿಗೆ ಈ ಥರ ಪೆನ್ಸಿಲನ್ನು ಗ್ರಿಪ್ ಹಿಡಿಯೋದನ್ನು ನಾವು ಕಲಿಸ್ಬೇಕು. ಈ ಥರ ಹಾಗೆ ನೆಕ್ಸ್ಟು ಬರೆದಿದ್ದ ಅಕ್ಷರದ ಮೇಲೇ ಅವರು ಟ್ರೇಸಿಂಗ್ ಮಾಡೋದನ್ನು ಕಲಿಸ್ಬೇಕು. ನೆಕ್ಸ್ಟ್ ಈ ಥರ ಸರ್ಕಲ್ ಹಾಕಿ ಬರೆಯೋದನ್ನು ನಾವು ಅವ್ರಿಗೆ ಕಲಿಸ್ಬೇಕು. ಅವ್ರದ್ದು ಸರ್ಕಲ್ ಯಾವ ರೀತಿಯೇ ಆಗಲಿ, ಒಂದು ಈ ಥರ ಆಗ್ಬೋದು, ಈ ಥರ ಆಗ್ಬೋದು, ಈ ಥರ ಆಗ್ಬೋದು. ಸಣ್ಣ ಮಕ್ಕಳೆಲ್ಲ ಈ ಥರ ಸರ್ಕಲ್ ಮಾಡ್ಕೊ ಅಂತ ಹೋಗಲಿ. ನೆಕ್ಸ್ಟ್ ಇನ್ನೊಂದು ಹಿಂಗೆ ಅವರು ಹಿಂಗೆ ಬರೆದ್ರೂ ಪರವಾಗಿಲ್ಲ, ಯಾಕಂದರೆ ಅವ್ರಿಗೆ ಮಕ್ಕಳಿಗೆ ಪೆನ್ಸಿಲಿನ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಈ ಥರ ಎಲ್ಲ ಪೆನ್ಸಿಲಿಂದ ಅವ್ರ ಗ್ರಿಪ್ ಬಂದಮೇಲೆ ಅವ್ರಿಗೆ ನೆಕ್ಸ್ಟ್ ಬೇಸಿಕ್ ಸ್ಟ್ರೋಕ್ಸನ್ನು ನಾವು ಹೇಳ್ಕೊಡ್ಬೇಕು. ಸ್ಟ್ಯಾಂಡಿಂಗ್ ಲೈನ್ ಅಂದರೆ ನಾವು ಸ್ಟ್ರೇಟ್ ಆದ ಒಂದು ಲೈನನ್ನು ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಸ್ಟ್ಯಾಂಡಿಂಗ್ ಲೈನ್ ಅಂದರೆ ಈ ಥರ ಸ್ಟ್ರೇಟಾಗಿ ಇರುತ್ತೆ ಅಂತ ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ನೆಕ್ಸ್ಟ್ ಒಂದು ಸ್ಲಿಪ್ಪಿಂಗ್ ಲೈನ್ ಅಂದರೆ ಈ ಥರ ಲೈನು ಮಲಗಿಬಿಡುತ್ತೆ, ಈ ಥರ ಲೈನು ಮಲಗಿಬಿಡುತ್ತೆ. ಸ್ಲಿಪ್ಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್ ಈ ಥರ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಒಂದು ರೈಟ್ ಸ್ಲ್ಯಾಂಟಿಂಗ್ ಲೈನ್ ಅಂದರೆ ಈ ಥರ ಬಾಗಿ ರೈಟ್ ಆಗಿ ಸ್ಲ್ಯಾಂಟ್ ಲೈನ್ ಒಂದು ಹಾಕಬೇಕು, ಈ ಥರ. ನೆಕ್ಸ್ಟ್ ಒಂದು ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್, ಈ ಥರ ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನೆಕ್ಸ್ಟ್ ಒಂದು ಲೆಫ್ಟ್ ಕರು, ಈ ಕಡೆ ಲೆಫ್ಟ್ ಕರು ಈ ಕಡೆ ಬರುತ್ತಾ. ನೆಕ್ಸ್ಟ್ ಒಂದು ರೈಟ್ ಕರು, ಈ ಥರ ಮಗುಗೆ ನೀವು ಹೇಳ್ಕೊಡ್ಬೇಕು. ಅಪ್ವರ್ಡ್ ಕರು, ಇದು ಈ ಥರ. ನೆಕ್ಸ್ಟ್ ಡೌನ್ವರ್ಡ್ ಕರು, ಕೆಳಗೆ ಡೌನ್, ಈ ಥರ ಬರುತ್ತಾ. ಇದು ನೀವು ಸ್ಕೂಲ್ ಒಳಗೆ ಟೀಚರ್ಸ್ ಹೇಳ್ಕೊಡ್ತಾರೆ, ಆದರೆ ನೀವು ಮನೆಯಲ್ಲಿ ಮಕ್ಕಳ ಇವಾಗ 3 ವರ್ಷ 3.5 ವರ್ಷ ಅಂದ್ರೂ ಒಂದೊಂದು ಮಗು ಮನೆಯೊಳಗೆ ಇರುತ್ತೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರಲ್ಲ, ಅವರು ಮಕ್ಕಳಿಗೆ ಈ ಥರ ಬರವಣಿಗೆಯನ್ನು ನಾವು ಸ್ಟಾರ್ಟ್ ಮಾಡಬೇಕು. ಓದೋದೇನು ಅವರು ಬಾಯಿಂದ ನಾವು ಒಂದು 2-3 ಸಲ ಹೇಳಿದರೆ ಓದ್ತಾರೆ, ಆದರೆ ಬರವಣಿಗೆ ನಾವು ಅವ್ರಿಗೆ ಮೊದಲೇ ರೆಡಿ ಮಾಡಬೇಕಂದ್ರೆ ನೀವು ಈ ಥರ ಹಾಕ್ಕೊಡ್ಬೇಕು. ಸ್ಟ್ಯಾಂಡಿಂಗ್ ಲೈನನ್ನು ಬರಿ ಅಂಥೇಳಿ ನೀವು ಮಗುಗೆ ಹಿಂಗೆ ಸ್ಟ್ರೇಟಾಗಿ ಹೇಳ್ಕೊಟ್ರೆ ಅದು ಮಗು ಅಷ್ಟು ಜಲ್ದಿ ಏನು ಸ್ಟ್ಯಾಂಡಿಂಗ್ ಬರೋಂಗಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು, ಈ ಥರ ಒಂದು ಡಾಟ್ ಇಟ್ಕೊಡ್ಬೇಕು. ಟೂ ಡಾಟ್ಸ್ ಇಟ್ಟರೆ ಆ ಮಗುಗೆ ಹೇಳಬೇಕು, ಈ ಥರ ಹಿಂಗೆ ಜಾಯಿನ್ ಮಾಡಿ ಅಂತ ಹಿಂಗೆ ಹೇಳಬೇಕು. ನೀವು ಒಂದು ಲೈನ್ ಹಿಂಗೆ ಡಾಟ್ ಇಟ್ಕೊಟ್ರೆ ಮಗು ಏನು ಮಾಡುತ್ತಾ, ಜಾಯಿನ್ ಮಾಡ್ಕೊತ ಹೋಗುತ್ತಾ. ಆವಾಗ ಆ ಮಗುಗೆ ಒಂದು ಸ್ಟ್ರೇಟ್ ಲೈನ್ ಹಾಕೋಕ್ಕೆ ಬರುತ್ತೆ. ನೆಕ್ಸ್ಟ್ ಒಂದು ಸ್ಲಿಪ್ಪಿಂಗ್ ಲೈನನ್ನು ಈ ಥರ ನೀಟಾಗಿ ಆ ಮಗುಗೆ ಹಾಕಕ್ಕೆ ಬರೋಂಗಿಲ್ಲ. ಅದಕ್ಕೋಸ್ಕರ ನೀವು ಈ ಥರ ಒಂದು ಡಾಟನ್ನು ಇಡಬೇಕು. ಈ ಥರ ನೀವು ಒಂದು ಡಾಟನ್ನು ಇಡಬೇಕು. ಆ ಮಗು ಆವಾಗ ಈ ಡಾಟನ್ನು ಹಿಂಗೆ ಜೋಡಿಸತ್ತ, ಈ ಥರ ಆ ಮಗು ಜೋಡಿಸತ್ತ. ಆ ಮಗುಗೆ ನೀವು ಅಷ್ಟು ಒಮ್ಮಕ್ಕಲೇ ಹೇಳ್ಕೊಡ್ಬಾರ್ದು. ಫಸ್ಟ್ ಒನ್ ಈಸ್ ಸ್ಟ್ಯಾಂಡಿಂಗ್ ಲೈನ್, ಈ ಥರ ನೀವು ಹಾಕ್ಕೊಡ್ಬೇಕು. ಮಗುಗೆ ಹಾಕ್ಕೊಟ್ಮೇಲೆ ಈ ಥರ ಆಲ್ಮೋಸ್ಟ್ ಎಲ್ಲದಕ್ಕೂ ನೀವು ಡಾಟ್ ಇಟ್ಕೊಡ್ರಿ. 1-2 ಲೈನ್ ಅಷ್ಟೇ ಸ್ಟಾರ್ಟಿಂಗ್ ಡಾಟ್ ಇಟ್ಕೊಡ್ಬೇಕು. ಈ ಥರ ಡಾಟ್ ಇಟ್ಕೊಡ್ತೀರಿ. ಆ ಮಗು 1 ಲೈನ್ ಕಂಪ್ಲೀಟಾಗಿ ಮಾಡುತ್ತೆ, ಹಿಂಗೆ ನೀಟಾಗಿ ಸ್ಟ್ಯಾಂಡಿಂಗ್ ಲೈನ್ ಅಂತ ನೀಟಾಗಿ ಮಾಡುತ್ತೆ. ನೆಕ್ಸ್ಟ್ ಒಂದ್ಸಲ ಹಾಗೆ ಟ್ರೈ ಮಾಡಿಸಿ ಹಿಂಗೆ ಹಾಕೋಕೆ, ಆದರೆ ಅದು ಹಿಂಗೆ ಹಾಕೋದು ಅದು ಸ್ಟ್ರೇಟ್ ಬರೋಂಗಿಲ್ಲ. ಅದಕ್ಕೋಸ್ಕರ 1 ಪೇಜು ಒಂದಿನ ಫುಲ್ ಈ ಥರ ನೀವು ಡಾಟ್ ಹಾಕಿ ಪ್ರಾಕ್ಟೀಸ್ ಮಾಡಿಸಿ ಆ ಮಗುಗೆ. ಫಸ್ಟ್ ದಿನ ಆ ಮಗು ಏನು ಮಾಡುತ್ತಾ, ಸ್ಟ್ಯಾಂಡಿಂಗ್ ಲೈನನ್ನು ಕಲಿಯುತ್ತೆ. ನೆಕ್ಸ್ಟ್ ಸ್ಲಿಪ್ಪಿಂಗ್ ಲೈನ್ ಕೂಡ ಆ ಥರನೇ ಹಿಂಗೆ ಡಾಟ್ ಇಟ್ಟು ಹಿಂಗೆ ಜಾಯಿನ್ ಮಾಡಿಸಿ. ಆಮೇಲೆ ಪೆನ್ಸಿಲಿಂದ ಗ್ರಿಪ್ಪು ಒಂದೊಂದು ಮಗು ಹೆಂಗೆ ಬರುತ್ತೆ ಅಂದರೆ ಸ್ಲೋ ಹಿಂಗೆ ಲೈಟಾಗಿ ಬರುತ್ತೆ.
ಲೈಟಾಗಿ ಬರೆದ್ರೆ ಅದು ಏನಂತ ಕಾಣಂಗಿಲ್ಲ, ಈ ಥರ ಬರ್ತೈತಿ. ಅದಕ್ಕೆ ಆ ಮಗುಗೆ ನಾವು ಪೆನ್ಸಿಲಿಂದ ಗ್ರಿಪ್ ಹೇಳ್ಕೊಡ್ಬೇಕು. ಸ್ಟಾರ್ಟಿಂಗು ನಾವು ಗ್ರಿಪ್ಪನ್ನು ನಾವು ಈ ಥರ ನೀಟಾಗಿ ಹೇಳ್ಕೊಟ್ರೆ ಆ ಮಗು ಕಲಿತೈತಿ. ನಿಧಾನವಾಗಿಯೇ ಆ ಮಗು ಕಲೀಲಿ, ಸ್ಲೋ ಆಗಿ ಕಲಿಸ್ರಿ. ಯಾಕಂದ್ರೆ ನೀವು ಮನೆಯಲ್ಲೇ ಕಲಿಸಿದ್ರೆ, ಈ ಥರ ಕಲಿಸಿದ್ರೆ ಟೀಚರ್ಸಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಆ ಮಕ್ಕಳು ಚೆನ್ನಾಗಿ ಬೇಗ ಜಲ್ದಿ ಪಿಕಪ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ನೀವು ಮನೇಲಿ ನೆಕ್ಸ್ಟ್ ಸ್ಟ್ಯಾಂಡಿಂಗ್, ಸ್ಲಿಪ್ಪಿಂಗ್ ಈ ಥರ ಪ್ರಾಕ್ಟೀಸ್ ಮಾಡಿಸ್ರಿ. ನೆಕ್ಸ್ಟ್ ಒನ್ ರೈಟ್ ಸ್ಲ್ಯಾಂಟಿಂಗ್ ಲೈನ್, ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್ ನೆಕ್ಸ್ಟ್ ಟೈಮು ಹೇಳ್ತೀನಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.